ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಇವ್ರೇನು ಅವ್ರು ಖರ್ಗೆ ಅವರು ದಿನಕ್ಕೊಂದು ಹೊಸ ಹೇಳಿಕೆ, ಈ ಬಾಯಿಂದನೇ ಇವ್ರು ಕೆಟ್ಟವ್ರಾಗ್ತಾರೆ. ನಿಜ ಹೇಳ್ಬೇಕಂದ್ರೆ ಕಾಂಗ್ರೆಸ್ನವರು ಎಲೆಕ್ಷನ್ ಟೈಮಲ್ಲಿ ಮತದಾನದ ಸಂದರ್ಭದಲ್ಲಿ ಬಾಯಿ ಒಂದ್ ಸ್ವಲ್ಪ ಬಿಗಿ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಏನೋ ಒಂದು ಅಂದು ಬಿಡೋದು, ಅವ್ರು ಅದನ್ನೇ ಹಿಡ್ಕೊಂಡು ಹುಯ್ ಅಂತ ಚುನಾವಣಾ ಪ್ರಚಾರ ಮಾಡ್ತಾರೆ. ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರದ ಕೊನೆಯ ದಿನವಾದ ಇಂದು ಚೆನ್ನೈನಲ್ಲಿ ಮಾತಾಡಿದ ಅವರು ಟೆರರಿಸ್ಟ್ ಪ್ರಧಾನಿ ಅವರೊಂದಿಗೆ ಎಐಡಿಎಂಕೆ ಕೈ ಜೋಡಿಸಿರುವುದು ನಿಜಕ್ಕೂ ವಿಷಾದನೀಯ ಅಂತ ಅಂದಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಗುಜರಾತಿಗಳು ಹಾಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರಿ. ಅದಕ್ಕೆ ಬೇಕಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಅದು ಎಲೆಕ್ಷನ್ ಟೈಮಲ್ಲಿ. How can they join with Modi, who is a terrorist and who won't believe in equality. His party won't believe in equality and justice. And these people are joining with them. It means that they are weakening democracy. They are weakening the philosophy of. ನಾನು ಹಂಗೆ ಹೇಳಿಲ್ಲ, ನಾನು ಬೇರೆ ತರ ಹೇಳಿದೆ ಅಂತ ಏನೋ ಸಾರಿ ಕೇಳಿದಾರಂತೆ. ಬಟ್ ಯಾಕಾದ್ರೂ ಮಾತಾಡ್ತಾರೇನಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇತ್ತೀಚೆಗೆ. ಏನೋ ಹೇಳಕ್ ಹೋಗ್ತಾರ, ಏನೋ ಆಗುತ್ತೆ, ಆಮೇಲೆ ಸಾರಿ ಕೇಳ್ತಾರೆ. ಅಲ್ಲ, ಅವ್ರ ಉದ್ದೇಶ ಕೆಲವೊಂದ್ಸರಿ ಸರಿ ಇರ್ಬೋದು, ಆದ್ರೆ ಪದ ಬಳಕೆ, ಯಾಕಂದ್ರೆ ಬಿಜೆಪಿ ಅವರು ಇದಕ್ಕೆ ಕಾಯ್ತಾ ಕೂತಿರ್ತಾರೆ. ಏನಾದ್ರೂ ಸ್ಲಿಪ್ ಆಫ್ ದಿ ಟಂಗ್ ಹಂಗೆ ಕ್ಯಾಶ್ ಮಾಡ್ಕೊಂಡು ಅದನ್ನೇ ಚುನಾವಣೆಗೆ ಬಳಸ್ಕೊಳ್ತಾರೆ. ಅವ್ರು ಅಂಥದ್ರಲ್ಲಿ ಭಾರಿ ಫೇಮಸ್ ಇದ್ದಾರೆ, ಇವ್ರು ಇಂಥದ್ರಲ್ಲಿ ಭಾರಿ ಫೇಮಸ್ ಇದ್ದಾರೆ, ಬಾಯ್ ತಪ್ಪು ಮಾತಾಡೋದು.